ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಪರ್ಫೆಕ್ಟ್ ಅಳತೆಯಲ್ಲಿ ಪುಳಿಯೋಗರೆ ಪುಡಿ ಮಾಡಿ ಹಾಗೆ ಅದರಿಂದ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. 4 ಸ್ಪೂನ್ ಕಡಲೆಬೇಳೆ, 4 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಧನಿಯಾ, 1 ಸ್ಪೂನು ಕಪ್ಪು ಎಳ್ಳು, 1 ಸ್ಪೂನ್ ಮೆಣಸು, 1 ಸ್ಪೂನ್ ಮೆಂತ್ಯೆ, ಅರ್ಧ ಸ್ಪೂನಷ್ಟು ಇಂಗು, 4 ಸ್ಪೂನ್ ಬೆಲ್ಲ, 2 ನಿಂಬೆಹಣ್ಣ ಗಾತ್ರದ ಹುಣಸೆಹಣ್ಣು, ಹಾಗೆ 10 ಕೊಬ್ಬರಿ. ನೋಡಿ, ಇಷ್ಟು ಕೊಬ್ಬರಿ 2 ಸರಿ ಹಾಕ್ಕೊಂಡ್ರೆ ಪುಡಿಗೆ ಸಾಕಾಗುತ್ತೆ. ನಂತರ ಗೊಜ್ಜಿಗೆ ಬೇರೆ ಸೇರಿಸ್ಕೋತೀವಿ. ಪುಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕೊಬ್ಬರಿ ಆದರೆ ಸಾಕು. ಅಥವಾ ನೀವು ಕಾಯಲ್ಲಿ ಹೋಳೋದು ಹಾಕೋದಾದರೆ ಒಂದು 10 ರೂಪಾಯಿ ಕಾಯಿನಷ್ಟು ಅಗಲ ಸೇರಿಸ್ಕೊಂಡ್ರೂ ಸಾಕು. ಇಲ್ಲಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು 6 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಹೆಚ್ಚು ಕಡಿಮೆ ಬೇಕಿದ್ದರೆ ಮೆಣಸಿನ್ಕಾಯಿ ಸಹ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಂಡು ಹೀಗೆ ಹುರ್ಕೋಬೋದು. ಅಥವಾ 2 ಸ್ಪೂನ್ ಎಣ್ಣೆ ಹಾಕಿ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಕಾಳುಗಳು ಫಸ್ಟ್ ಹಾಕಿ ಹಾಗೆ ಎಲ್ಲ ಒಟ್ಟಿಗೆ ಸೇರಿಸೂ ಸಹ ನಾವು ಹುರ್ಕೋಬೋದು. ನಾನಿಲ್ಲಿ ಒಂದೊಂದನ್ನು ಸೆಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಎಲ್ಲ ಕೆಂಪಗೆ ಹುರ್ಕೋಬೇಕು. ಬೇಳೆಗಳೆರಡನ್ನು, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ಕಪ್ಪಗೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈ ಉದ್ದಿನಬೇಳೆನೂ ಸಹ ಆಗಿದೆ. ಧನಿಯಾ ಸ್ವಲ್ಪ ಇಡೀ ಬೆಚ್ಚಗಾದರೆ ಸಾಕಾಗುತ್ತೆ, ಅದು ಕೆಂಪಗಾಗೋದೇನು ಬೇಡ. ಇದು ಪರ್ಫೆಕ್ಟ್ ಅಳತೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಪುಳಿಯೋಗರೆ ಗೊಜ್ಜು ಮಾಡಿಕೊಂಡ್ರೆ, ಗೊಜ್ಜು ಮಾಡಿ ಇಟ್ಕೊಂಡು ನಾವು ಒಗ್ಗರಣೆ ನಂತರ ಸೇರಿಸ್ಕೊಂಡ್ರು ಸ್ವಲ್ಪ ತೆಗೆದುಕೊಂಡು ಬೇಕಾದಾಗ ಒಗ್ಗರಣೆ ಸೇರಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಇದೇ ಪ್ರಮಾಣದಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲನೇ ಸರಿ ನನ್ನ ಚಾನೆಲ್ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕ್ತಕ್ಕಂಥ ಪ್ರತಿ ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ. ನಾನು ಹಾಕ್ತಕ್ಕಂಥ ಪ್ರತಿ ರೆಸಿಪಿಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ನೋಡಿ, ಈಗ ಎಲ್ಲ ಒಂದೊಂದಾಗಿ ಹುರ್ಕೋತಾ ಇದ್ದೀವಿ. ಈಗ ಜೀರಿಗೆ ಹಾಕಿದ್ದೀವಿ. ಜೀರಿಗೆನೂ ಸಹ ತುಂಬ ಕೆಂಪಗಾಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಣ್ಣ ಬದಲಾಯಿಸೋ ಸ್ಟೇಜಲ್ಲಿ ನಾವು ತೆಗಿಬೇಕು. ನೋಡಿ, ಸಾಕು, ಇಷ್ಟ ಆದರೆ ಸಾಕು. ಕಪ್ಪು ಎಳ್ಳನ್ನು ನಾವು ಹುರಿದು ಬೇಕಿದ್ದರೆ ಸೆಪ್ರೇಟಾಗಿ ತರಿಯಾಗಿ ಪೌಡ್ರ್ ಮಾಡಿ ಅನ್ನ ಕಲಿಸ್ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ. ಜೊತೆಯಲ್ಲೇ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಎಲ್ಲ ಮುರಿದು ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಲೋ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಆಯಿತು ಅನ್ನೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಅರ್ಧ ಗಿಟ್ಕ ಕೊಬ್ಬರಿ, ಇದು ತೋರಿಸಿದ್ನಲ್ಲ ನಾನು, ಸ್ವಲ್ಪ ಒಂದು 10 ರೂಪಾಯಿ ಕಾಯಿನಷ್ಟಗಲ ಕೊಬ್ಬರಿ ಈ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ಅಷ್ಟನ್ನು ಹಾಕಿ ಒಂದು ಅರ್ಧ ಸ್ಪೂನು ಇಂಗನ್ನು ಹಾಕಿ ಸ್ವಲ್ಪ ಕೈ ಆಡಿದ್ರೆ ಬಿಸಿ ಆಗುತ್ತೆ. ಇದನ್ನು ಸಹ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಪದಾರ್ಥಗಳಿಗೆ ಸೇರಿಸಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಹುಣಸೆಹಣ್ಣು ಸಹ ನಾನು ನೆನೆಸಿಟ್ಟಿದ್ದೀನಿ. ನೋಡಿರಿ, ತಣ್ಣಗಾದ್ಮೇಲೆ ಎಲ್ಲ ನಾನು ಪೌಡ್ರ್ ಮಾಡಿ ತಂದಿದ್ದೀನಿ. ನಾವು ಪ್ಯಾನಲ್ಲಿ ಹುರ್ಕೊಂಡಿದ್ವಲ್ಲ, ಆ ಪ್ಯಾನ್ ಬಿಸಿಗೇ ಅರ್ಧ ಗಿಟ್ಕು ಕೊಬ್ಬರಿನ ನಾನು ತುರಿದು ಹಾಕಿದ್ದೆ. ಆ ಬಿಸಿಗೇ ಚೆನ್ನಾಗಿದ್ದು ಫ್ರೈ ಆಗಿದೆ. ಅದನ್ನು ಸಹ ಈಗ ಪುಡಿಗೆ ಸೇರಿಸ್ಕೋತಾ ಇದ್ದೀವಿ. ಯಾಕಂದರೆ ಪುಡಿ ಎತ್ತಿಟ್ರೆ ಕೊಬ್ಬರಿ ಈ ರೀತಿ ರೋಸ್ಟ್ ಮಾಡಿ ಸೇರಿಸ್ಕೋಬೇಕು, ಇಲ್ಲಾಂದರೆ ಕೆಡೋ ಚಾನ್ಸಸ್ ಇರುತ್ತೆ. ನಂತರ ನಾವು ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ನೆನೆಸಿಟ್ಕೊಂಡಿರ್ತಕ್ಕಂಥ ಹುಣಸೆಹಣ್ಣು ನಾವು ನೀಟಾಗಿ ಕಿವುಚಿ ಸೋಸ್ಕೊಂಡು ಹಾಕ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ, ಹಾಗೆ 4 ಸ್ಪೂನಷ್ಟು ಬೆಲ್ಲ. ಇದಕ್ಕೆ 1 ಅಚ್ಚು ಬೆಲ್ಲ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪ್ರಮಾಣಕ್ಕೆ ಅದು ಕುದಿಯೋಕೆ ಬಿಡೋಣ. ಎಲ್ಲಿ ತನಕ ಕುದಿಬೇಕು ಅಂದರೆ ಹುಣಸೆಹಣ್ಣೆಲ್ಲ ಚೆನ್ನಾಗಿ ಕುದ್ದು ಮೇಲ್ಗಡೆ ನಾವು ಹಾಕಿರ್ತಕ್ಕಂಥ ಎಣ್ಣೆ ಮೇಲೆ ತೇಲಬೇಕು. ಅಲ್ಲಿವರೆಗೂ ಹುಣಸೆಹಣ್ಣನ್ನ ನಾವು ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಗೊಜ್ಜು. ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಒಂದು 2 ಕಾಫಿ ಗ್ಲಾಸಷ್ಟು ಎಣ್ಣೆ ಹಾಕಿದೆ. ಅಂದರೆ ಒಂದು 200 ಗ್ರಾಮಷ್ಟು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ, ಇಷ್ಟು ಗೊಜ್ಜಿಗೆ.
ಒಂದು ದೊಡ್ಡ ಬಟ್ಲಷ್ಟು ಕಡಲೆಕಾಯಿ ಬೀಜ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನ್ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ. ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗನ್ನು ಹಾಕಿ ಈ ಒಗ್ಗರಣೆನ ನಾವು ಒಟ್ಟಿಗೆನೂ ಸಹ ಸೇರಿಸ್ಕೋಬೋದು, ಅಥವಾ ಈ ಮಾಡಿರ್ತಕ್ಕಂಥ ಗೊಜ್ಜನ್ನ ನಾವು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಗೊಜ್ಜು ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಗೊಜ್ಜು ಅಷ್ಟು ಮಾತ್ರ ತೆಕ್ಕೊಂಡು ಫ್ರೆಶ್ಶಾಗಿ ಒಗ್ಗರಣೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ. ನೋಡಿ, ಈಗ ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ತೇಲ್ತಾ ಇದೆ. ಈ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಅಕಸ್ಮಾತ್ ನಾವು ಪುಡಿ ಹಾಕ್ದಾಗ ಈ ರೀತಿ ಏನಾದರೂ ಗೊಜ್ಜು ಗಟ್ಟಿ ಆಯಿತು ಅನಿಸಿದ್ರೆ ಬಿಸಿ ನೀರು ಕಾಯಿಸಿ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಹದ ನಮಗೆ ನೋಡಿಕೊಂಡು ರೆಡಿ ಮಾಡ್ಕೋಬೋದು. ತುಂಬ ಗಟ್ಟಿ ಇರಬಾರ್ದು ಗೊಜ್ಜು. ನೋಡಿ, ಈ ರೀತಿ ಇದ್ದರೆ ಅನ್ನ ಕಲಿಸ್ಬೇಕಾದ್ರೆ ನಮಗೆ ಸುಲಭ ಆಗುತ್ತೆ. ಇದು ಗೊಜ್ಜು ತಣ್ಣಗಾದ ನಂತರ ನಾವು ಮಾಡ್ಕೊಂಡಿರ್ತಕ್ಕಂಥ ಒಗ್ಗರಣೆ ಸೇರಿಸಿದ್ರೆ ಎಷ್ಟೇ ದಿನ ಆದರೂ ನಮಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನಮಗೆ ಕ್ರಿಸ್ಪಿಯಾಗೇ ಇರುತ್ತೆ. ಅಥವಾ ನಾವು ಈ ಗೊಜ್ಜನ್ನ ಎತ್ತಿಟ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಫ್ರೆಶ್ಶಾಗಿ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.